ಹಾಯ್ ಫ್ರೆಂಡ್ಸ್, ನಾವಿವತ್ತು ನೋವಾ ವುಡ್ಸ್ ಕೂರ್ಗ್ ಹೋಮ್ ಸ್ಟೇ ಹತ್ರ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಅಂತ ನಮಗೆ ನಮ್ಮ ಸ್ನೇಹಿತರೊಬ್ಬರು ರೆಫರ್ ಮಾಡಿದ್ರು. ಇದನ್ನು ತುಂಬ ಹೋಮ್ಲಿ ಫುಡ್ಡು ಮತ್ತು ಮನೇಲಿ ತಯಾರಿಸಿದ ಆಹಾರನೇ ಕೊಡ್ತಾರೆ. ತುಂಬ ಆರೋಗ್ಯದಾಯಕ ಆಗಿರುತ್ತೆ ಮತ್ತು ತುಂಬ ನೇಚರ್ಲಿ ಕೂಡ ಅಟ್ರಾಕ್ಟಿವ್ ಆಗಿದೆ. ತುಂಬ ನೋಡಿ, ನೇಚರ್ ಫ್ರೀ ಆಗಿದೆ. ಎಂಟ್ರ್ ಆಗ್ತಿದ್ದಂಗೆ ಒಂದು ಪಾರ್ಕ್ ಇದೆ ನೋಡಿ. ಇಲ್ಲಿ ಉಳ್ಕೊಳ್ಳೋದಕ್ಕೆ ರೂಮ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಮೇಲೆ ಒಂದು ಡೈನಿಂಗ್ ಹಾಲ್ ಟೈಪ್ ಇದೆ. ಮೇಲೆ ಟಿಫನ್ ಮಾಡ್ತಾ ರೆಸ್ಟ್ ಮಾಡ್ತಾ ನಾವು ಪ್ರಕೃತಿ ಮಧ್ಯದಲ್ಲಿ ಅದನ್ನು ಸವಿಬೋದು. ಮತ್ತು ಒಂದು ಲಾಂಗ್ ವಾಕ್ ಮಾಡ್ತೀನಿ ಅಂದರೂ ಕೂಡ ಲಾಂಗ್ ವಾಕ್ ಕೂಡ ಹೋಗಿ ಬರ್ಬೋದು. ಆ ಥರ ತುಂಬ ಹೋಮ್ಲಿ ಆಗಿದೆ. ತುಂಬ ಫಾರೆಸ್ಟ್ ಮಧ್ಯದಲ್ಲಿರೋದ್ರಿಂದ ಮಾರ್ನಿಂಗ್ ಟೈಮ್ ವಾಕ್ ಮಾಡೋದಕ್ಕೂ ಅವಕಾಶ ಇದೆ. ಬನ್ನಿ, ನಾವು ಹೋಮ್ ಸ್ಟೇ ಓನರ್ನ ಮಾತಾಡ್ಸೋಣ. ನಮಸ್ಕಾರ. ನಿಮ್ಮ ಹೋಮ್ ಸ್ಟೇ ಬಗ್ಗೆ ನಮಗೆ ತುಂಬ ರಿವ್ಯೂಸ್ ಬಂದಿದೆ. ತುಂಬ ಹೋಮ್ಲಿ ಫುಡ್ ಇದೆ ಮತ್ತು ನೀವು ತುಂಬ ಒಂದೇನು ಆರೋಗ್ಯಕರ ಫುಡ್ ಮಾಡ್ಕೊಡ್ತೀರಾ ಅಂತಲೂ ಎಲ್ಲ ಹೇಳಿದ್ದಾರೆ. ಹೋಮ್ ಸ್ಟೇ ಬಗ್ಗೆ ಏನೇನಿದೆ ಸ್ವಲ್ಪ ನಿಮ್ಮ ಇದನ್ನು ಹೇಳಿ ಸರ್. ಫಸ್ಟ್ ಆಫ್ ಆಲ್ ಆಗಿ ನಾವು ಏನಪ್ಪ ಅಂತಂದರೆ, ನಮ್ಮದು ಹೋಮ್ಲಿ ಫುಡ್ಡು. ಹೋಮ್ ಸ್ಟೇ ಅಂತಂದರೆ ಅದು ಮನೆ ಥರನೇ ಫೀಲಿಂಗ್ ಇರಬೇಕು, ಜೊತೆಗೆ ಫ್ಯಾಮಿಲಿ ಥರ ಮಿಂಗಲ್ ಆಗಬೇಕು ನಮಗೆ ಹೋಮ್ ಸ್ಟೇ ಅಂತಂದರೆ. ಹಂಗಾಗಿ ನಾವು ಆದಷ್ಟು ಕಾಫಿ ಆಗಲಿ ಆರ್ಗ್ಯಾನಿಕ್ ಆಗಿ ಪೌಡ್ರ್ ಮಾಡಿ ಕಾಫಿ ಮಾಡಿಕೊಡ್ತೀವಿ. ಆಮೇಲೆ ನಮ್ಮಲ್ಲಿ ಕೆಲವೊಂದು ಹೊರಗಡೆಯಿಂದ ಬಂದವರು ಕಷಾಯಗಳು ಮಾಡಿಕೊಡ್ತೀವಿ. ಆಮೇಲೆ ನಮ್ಮಲ್ಲಿ ಕೊಡಗು ಸ್ಟೈಲಲ್ಲಿ ಹನಿ ಕುರ್ಮಾ ಚಟ್ನಿ ಎಲ್ಲ ಮಾಡಿ ಕೊಡಗು ಸ್ಟೈಲಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮಲ್ಲಿ ಒಂದು ಈರುಳ್ಳಿಕಾಯಿ ಅಂತ ಸಿಗುತ್ತೆ, ಈರುಳ್ಳಿಕಾಯಿ ರೈಸ್ ಮಾಡಿಕೊಡ್ತೀವಿ. ಜೊತೆಗೆ ಆದಷ್ಟು ಆರ್ಗ್ಯಾನಿಕ್ ಆಗಿ ಹೋಮ್ಲಿ ಫುಡ್ಡಾಗಿ ಮಾಡಿಕೊಡ್ತಾಯಿದ್ವಿ. ಅಂದರೆ ಕೆಲವೊಂದೆಲ್ಲ ಫಸ್ಟಿಗೆ ನಾವು ಈ ಥರ ಇರುತ್ತೆ ನಮ್ಮ ಹೋಮ್ ಸ್ಟೇ ಬಗ್ಗೆ ಅಂತ ನಾವು ಹೇಳಿರ್ತೀವಿ. ತಕ್ಷಣ ಬಂದು ಅದು ಬೇಕು ಇದು ಬೇಕು ಅಂತಂದಾಗ ತಕ್ಷಣ ಅದು ಆಗೋದಿಲ್ಲ. ಯಾಕೆಂದರೆ ನಾವು ಹೋಮ್ಲಿ ಫುಡ್ ಅಂದಮೇಲೆ ಅದು ಹೋಮ್ಲಿ ಥರನೇ ಇರಬೇಕು. ಅದು ಹೆಚ್ಚಾಗಿ ಇದು ರೆಸಾರ್ಟ್ಗಳ ಥರ ಆ ಥರ ಎಲ್ಲ ಆದಾಗ ರಿಸ್ಕ್ ಆಗುತ್ತೆ ಅಂತ ಹೋಮ್ಲಿ ಥರನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಅಂದರೆ ಮೊದಲೇ ನೀವು ಕಸ್ಟಮರ್ಗೆ ನಮ್ಮಲ್ಲಿ ಈ ಥರನೇ ಅವೈಲೇಬಿಲಿಟಿ ಇದೆ ಅನ್ನೋದು ಮೊದಲೇ ಹೇಳ್ಬಿಡ್ತೀವಿ. ಅಡ್ವಾನ್ಸಾಗಿ ಹೇಳ್ಬಿಡ್ತೀವಿ, ಮೆನು ಈ ಥರ ಇರುತ್ತೆ, ನಮ್ಮಲ್ಲಿ ಈ ಥರ ಇರುತ್ತೆ, ಈ ಥರ ಮಾಡ್ತಾ ಇದ್ದೀವಿ, ಹಿಂಗಿದೆ ಅಂತ ಹೇಳ್ತೀವಿ. ಆಮೇಲೆ ಬೇಕಂದ್ರೆ ಕೆಲವೊಂದು ಕಷಾಯಗಳೂ ಲೆಮನ್ ಗ್ರಾಸ್ ಆಗಿರ್ಬೋದು, ಆಮೇಲೆ ಶಂಖಪುಷ್ಪ ಕಷಾಯ ಆಗಿರ್ಬೋದು, ಪ್ರತಿಯೊಂದು ಹೋಮ್ಲಿ ಥರನೇ ನಾವು ಮಾಡ್ಕೊಡ್ತೀವಿ. ತುಂಬ ಅಡ್ವಾಂಟೇಜ್ ಇದೆ ಸರ್. ಅದು ಇತ್ತೀಚಿನ ಹೋಮ್ ಸ್ಟೇಗಳಲ್ಲಿ ನಿಮ್ಮ ಥರ ಫುಡ್ ಕೊಡೋದು ಮತ್ತು ಹೇಳಿದ್ರಲ್ಲ ಈ ನಾಟಿ ಇದೆಲ್ಲ ಆಯುರ್ವೇದಕ್ಕೂ ತುಂಬ ಹೆಲ್ತ್ಗೆ ಒಳ್ಳೇದಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಈಗ ನೀವೇ ಬೆಳಿಗ್ಗೆ ಟಿಫನ್ ಮಾಡಿದ್ರಿ, ನೈಟ್ ಊಟ ಮಾಡಿದ್ರಿ, ಆಮೇಲೆ ಫೈರ್ ಕ್ಯಾಂಪ್ ಹಾಕೊಡ್ತೀವಿ. ತುಂಬ ಚೆನ್ನಾಗಿತ್ತು ಅದು. ಮತ್ತೆ ಸರ್, ಈಗ ಉಳ್ಕೊಳ್ಳೋ ಇದು ವ್ಯವಸ್ಥೆ ಬಂದರೆ ಅದು ಯಾವ ಥರ ಇದೆ ಈಗ? ಅಂದರೆ ನಮಗೆ ಹೆಂಗೆ ಅಂತಂದರೆ, ನಾವು ಫರ್ ಡೇ ಮಾಡ್ತೀವಿ, ಫರ್ ಡೇ ಫರ್ ಹೆಡ್ ಮಾಡ್ತಿದ್ದೀವಿ. ಅಂದರೆ ಫುಡ್ ಬೇರೆ ರೂಮಿಗೆ ಬೇರೆ ಅದೆಲ್ಲ ಗೊಂದಗಳಾಗ್ತವೆ. ನಾವು ಹೊರಗಡೆ ಟಿಫನ್ ಮಾಡ್ತೀವಿ ಅಂತಾರೆ, ಆಮೇಲೆ ನಮ್ಗೆ ರೂಮ್ ಅಂತಾರೆ, ಅದಕ್ಕೆಲ್ಲ ಆ ಥರ ಏನು ಪ್ಲ್ಯಾನ್ ಮಾಡಿಲ್ಲ. ಇನ್ಕ್ಲೂಡಾಗಿ ಒಂದು ಫರ್ ಹೆಡ್ 2500 ಮಾಡ್ತಾಯಿದ್ವಿ. ನಮ್ಮ ಸಂಬಂಧಾಗ ಸ್ವಲ್ಪ ನೋಡಿ ರೀಸನಬಲ್ ಆಗಿ ಮಾಡಿಕೊಡ್ತೀವಿ. ಆ ಥರ ಅಂದರೆ ಸ್ವಲ್ಪ ರೀಸನಬಲ್ ಇರುತ್ತೆ. ಒಂದೇ ಸತಿ ನಾವು ಫಿಕ್ಸ್ ಆಗೋಕ್ಕಾಗೋದಿಲ್ಲ, ರೀಸನಬಲ್ ಆಗಿ ಇರುತ್ತೆ, ಮಾಡ್ಬೇಕು. ಆ ಥರ ಕೆಲವರು ಬರ್ತಾರೆ, ಬಟ್ ನಮ್ಗೆಲ್ಲ ಕ್ಯಾಟಗರಿಯವರು ನಮ್ಗೆ ಹೋಮ್ ಸ್ಟೇಗೆ ಬರೋಂಗಿರಬೇಕು. ಈಗ ಶ್ರೀಮಂತರೇ ಬರಬೇಕು, ಅವರೇ ಬರಬೇಕು ಅಂತ ಏನಿಲ್ಲ, ಸಾಮಾನ್ಯದವರು ಬರಬೇಕು, ಅವ್ರಿಗೂ ಗೊತ್ತಿರಬೇಕು. ಅದು ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಬೇಕು ಫ್ಯಾಮಿಲಿಗೆ ಅಂತೇಳಿ ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಈಕ್ವಲ್ ಆಗಿ. ಈಗ ವಿತೌಟ್ ಫುಡ್ ಅಂದರೆ ಬಂದು ಹಂಗೆ ಉಳ್ಕೊಂಡು ಹೋಗ್ತೀವಿ ಅಂದರೆ, ಸ್ಟೇ ಆದರೆ ಬೆಳಿಗ್ಗೆ ಮಾರ್ನಿಂಗ್ ಒಂದು ಕಾಫಿ ಕೊಡ್ತೀವಿ, 1000 ರೂಪೀಸ್ ಚಾರ್ಜ್ ಮಾಡ್ತೀವಿ. ಸರ್, ಈಗ ಎಲ್ಲಿಂದ ನಮಗೆ ಇಲ್ಲಿ ಬರೋದಕ್ಕೆ ಒಂದು ರೂಟ್ ಅಂದರೆ ಎಲ್ಲಿ ಯಾವ ಥರ ಬರಬೇಕು, ಯಾವ ಮಾರ್ಗ ಬರಬೇಕು? ನಿಮಗೆ ಮೈಸೂರು ಟು ಬಂದರೆ ಕುಶಾಲನಗರ ಬಂದರೆ ಇಲ್ಲಿ ನಮ್ಮಲ್ಲಿ ಬೇಳೂರು ಗಾಲ್ಫ್ ಗ್ರೌಂಡ್ ಅಂತಿದೆ. ಗಾಲ್ಫ್ ಗ್ರೌಂಡಿಗೆ ಬಂದರೆ ನಿಮ್ಗೆ ಲೊಕೇಶನ್ ಇರುತ್ತೆ, ಅಲ್ಲಿಗೆ ಬಂದರೆ ನಿಮ್ಗೆ ಆರಾಮ್ಸೆ ಬರ್ಬೋದು. ನೀವು ಯಾವ ಕಡೆಯಿಂದ ಬಂದ್ರೂ ಸೋಮವಾರಪೇಟೆ ಎಂಟ್ರಿ ಆದರೆ ನಿಮಗೆ ಲೊಕೇಶನ್ ತೋರಿಸಿದೆ, ಆರಾಮ್ಸೆ ಬರ್ಬೋದು. ಸೋಮವಾರಪೇಟೆಯಿಂದ ಅಂದಾಜು ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಸೋಮವಾರಪೇಟೆಯಿಂದ ನಿಮಗೆ 5 ಕಿಲೋಮೀಟರ್ ಆಗುತ್ತೆ. 5 ಕಿಲೋಮೀಟರ್. ಕುಶಾಲನಗರದಿಂದ 25 ಆಗುತ್ತೆ. ಮೈಸೂರಿಂದ 120 ಕಿಲೋಮೀಟರ್ ಆಗುತ್ತೆ. ಈಗ ಬುಕ್ಕಿಂಗ್ ಮಾಡೋದಾದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡೋದಾದರೆ ಗೂಗಲ್ ಹೋದ್ರೆ ನೋವಾ ವುಡ್ಸ್ ಅಂತೇಳಿ ಹೊಡೆದ್ರೆ ಗೂಗಲ್ ನಂಬರ್ ಬರುತ್ತೆ, ಮಾಡ್ಬೋದು. ಆಮೇಲೆ ಹೆಚ್ಚಿನ ಫ್ರೆಂಡ್ಸ್ಗಳಿಗೆ ನೀವು ಬಂದಿರ್ತೀರಾ, ನಿಮ್ಮ 4 ಜನ ಕೇಳ್ತೀರಾ, ಆ ಥರ. ಈ ಅಡ್ವರ್ಟೈಸ್ಮೆಂಟ್ಗೆ ಹೆಚ್ಚಾಗಿ ನಮ್ಮ ಬಾಯಿಂದ ಬಾಯಿಗೆ ಹೋಗ್ಬೇಕು. ಫುಡ್ ಹೆಂಗಿರುತ್ತೆ, ರೂಮ್ ಹೆಂಗಿರುತ್ತೆ, ಕ್ಲೀನ್ ಹೆಂಗಿರುತ್ತೆ, ಅದೆಲ್ಲ ನೋಡಿ ಆ ಥರ ಪ್ಲ್ಯಾನ್ ಮಾಡಿ ಮಾಡ್ತಾರೆ. ಆಮೇಲೆ ಸರ್, ನಾವು ನೋಡಿದ್ದು ತುಂಬ ಹಿಂದೆ ಇದು ಕಾಫಿ ತೋಟ ಮತ್ತು ಇರೋದ್ರಿಂದ ಸ್ವಲ್ಪ ವಾಕಿಂಗ್ ಮಾಡೋದಕ್ಕೆ ಬೆಳಿಗ್ಗೆ ಹೊತ್ತು ಆ ಥರ ನೇಚರ್ ಇದೆ. ತೋಟದಲ್ಲಿ ನಾವು ರೋಡ್ ಮಾಡಿದ್ದೀವಿ, ವಾಕ್ ಮಾಡ್ಕೊಂಡು ಬರ್ಬೋದು, ನ್ಯಾಚುರಲ್ ಆಗಿ ಇರ್ಬೋದು, ಆರಾಮ್ಸೆ ವಾಕ್ ಮಾಡ್ಬೋದು. ಇಲ್ಲೇ ನಮ್ಮ ಪಕ್ಕದಲ್ಲಿ ಒಂದು 100 ಮೀಟ್ರ್ ಹೋದರೆ ಗಾಲ್ಫ್ ಗ್ರೌಂಡ್ ಇದೆ, ಒಳ್ಳೆ ವಾಕ್ ಹೋಗ್ಬೋದು. ಗಾಲ್ಫ್ ಗ್ರೌಂಡ್ ಇದೆ. ಗಾಲ್ಫ್ ಗ್ರೌಂಡ್ ಇದೆ. ನಿಮ್ಗೆ ಅಲ್ಲೇ ನಾವು ವಾಕ್ ಹೋಗ್ತೀವಿ ಅಂದರೆ ಕಾಫಿ ಅಲ್ಲಿಗೆ ಕೊಡ್ತೀವಿ ಬೆಳಿಗ್ಗೆ, ಸಂಜೆ ಸ್ನ್ಯಾಕ್ಸ್ ಕಾಫಿನ ಅಲ್ಲೇ ಕೊಡ್ತೀವಿ. ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತೇಳಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಹೋಮ್ ಸ್ಟೇನ
ನಾವು 2 ದಿನ ಇದ್ದು ನಮ್ಮ ಸ್ನೇಹಿತರ ಜೊತೆ ಬಂದು ತುಂಬ ಚೆನ್ನಾಗಿ ಅನುಭವಿಸಿದ್ವಿ. ಪ್ರಕೃತಿ ಮಡಿಲಲ್ಲಿ ಕಾಲ ಕಳೆಯೋದಕ್ಕೆ ತುಂಬ ಅನುಕೂಲಕರವಾದ ಸ್ಥಳ. ನೀವು ಫ್ರೀ ಮಾಡ್ಕೊಂಡು ಯಾವಾಗಲಾದ್ರು ಬರಬೇಕು ಅಂದಾಗ ನನ್ನ ವೀಡಿಯೋನ ಫಾಲೋ ಮಾಡಿ, ಅದ್ರ ಅಡ್ರೆಸ್ ಹಾಕಿರ್ತೀನಿ. ನಮ್ಮ ಓನರ್ನ ಕಾಂಟ್ಯಾಕ್ಟ್ ಮಾಡಿ ಹೋಮ್ ಸ್ಟೇಗೆಲ್ಲ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.